ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರಾಯ್ತ ಮಾಡ್ತಾಯಿದ್ದೀನಿ. ನಾನು ಸಿಹಿ ಕುಂಬಳಕಾಯಿದು ರಾಯ್ತ. ಇದರಲ್ಲಿ ನಾನು ಒಂದು ಇಷ್ಟು ತೊಗೊತೀನಿ. ಇವಾಗ ಕಟ್ ಮಾಡಿಬಿಟ್ಟು ಇಷ್ಟು ಬೇಕಾಗುತ್ತೆ. ಇವಾಗ ಈ ಬೀಜ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊತೀನಿ. ಚಿಕ್ಕ ಚಿಕ್ಕದಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲಿ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇವಾಗ ನೀರು ಕುದೀತೈತಿ, ನೀರಲ್ಲಿ ಹಾಕ್ಕೊಳ್ಳೋಣ. ಬೇಗ ಬೆಂದುಬಿಡುತ್ತೆ. ಇದೆ ಕುಕ್ಕರಲ್ಲೆಲ್ಲ ಇಡೋದೆಲ್ಲ ಬೇಡ, ಬೇಗ ಬೆಂದುಬಿಡುತ್ತೆ. ಇದನ್ನು ಬೇಯಿಸೋಣ. ಉಪ್ಪೆಲ್ಲ ಏನು ಹಾಕೋದು ಬೇಡ, ಹಂಗೆ ಬೇಯಲಿ. ಬೆಂದಿದೆ. ಇವಾಗಿದು ನೀರು ಬಗ್ಸ್ಕೊಳೋಣ. ಚೆನ್ನಾಗಿ ಬೆಂದಿದೆ ನೋಡಿ, ತಣ್ಣಗೂ ಆಗಿದೆ, ಸ್ವಲ್ಪ ಸಖತ್ತಾಗಿ ಬೆಂದಿದೆ. ಇವಾಗ ನೋಡಿ, ಈ ಥರ ಒಂದು ಮತ್ತಿರುತ್ತಲ್ಲ, ತಗೊಂಡು ಹಸಿ ಎದ್ಕೊಂಡು ಅದರಲ್ಲಿ ಹಿಂಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು. ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ, ಖಾರದ ಪುಡಿ, ಎಣ್ಣೆ ಮೇಲೇ ಈ ಒಗ್ಗರಣೆ ರೆಡಿಯಾಗಿದೆ. ಇವಾಗ ಮ್ಯಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಚಿಕ್ಕದೊಂದು ಟೊಮೊಟೊ, ಎರಡು ಹಾಕ್ಕೊಳ್ಳೋಣ. ಕಾಲು ಲೀಟ್ರು ಮೊಸರು, ಸಾಲ್ಟ್ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆ ಮಾಡಿರೋದು ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ. ಸೂಪರ್ ರೆಡಿಯಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ಬಿಸಿಲು ಕಾಲ ಒಳ್ಳೆಯದು ಈ ಥರ ಎಲ್ಲ ಮಾಡ್ಕೊತಿದ್ರೆ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.